ಅಯ್ಯಯ್ಯೋ, ಫಂಕ್ಷನ್ ಎಲ್ಲ ಮುಗ್ದೋಗಿದೆ. ಈಗೇನ್ ಮಾಡೋದ್ ಲಕ್ಕಿ? ಭೈರವಿ, ಇಷ್ಟು ದಿನದಿಂದ ಒಂದು ಲೆಕ್ಕ, ಇನ್ಮೇಲಿಂದ ಇನ್ನೊಂದು ಲೆಕ್ಕ. ಕೆಣಕಬಾರ್ದಾಗಿತ್ತು ಕಣೆ, ಕೆಣಕ್ ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಕಟ್ತೀಯ, ಇದಕ್ ಬೆಲೆ ಕಟ್ತೀಯ. ಹೇಗ್ ಕಟ್ಸ್ಬೇಕು ಅಂತ ಈ ಲಕ್ಕಿಗೆ ಚೆನ್ನಾಗ್ ಗೊತ್ತು. ಲಕ್ಕಿ, ಸಮಾಧಾನ ಮಾಡ್ಕೊ. ಒಂದ್ ಮಾಡಕ್ ಹೋಗಿ ಇನ್ನೊಂದಾದ್ರೆ ಕಷ್ಟ. ಮೊದ್ಲು ಬರ್ಬೇಕಾಗಿರೋದನ್ನ ನೈಸಾಗಿ ಕಿತ್ಕೊ. ಇಲ್ಲ ಅಂದ್ರೆ ಬಿರಿಯಾನಿಗೆ ಆಸೆ ಪಟ್ಟು ಕೈಯಲ್ಲಿರೋ ರೊಟ್ಟಿನೂ ಕಳ್ಕೊಂಡ್ರೆ ಆಮೇಲೆ ಉಪವಾಸನೆ ಗತಿ. ಏಯ್, ಮುಚ್ಚೆ ಬಾಯಿ. ನನ್ಗೊತ್ತು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಎಷ್ಟು ಧೈರ್ಯ ಅವಳಿಗೆ! ನನ್ನನ್ನೇ ಅವಳು ಈ ತರ ಆಟಾಡ್ಸ್ತಾಳ. ನಿನ್ನ ಕರ್ಕೊಂಡೋಗಿ ಆ ರೂಮಲ್ಲಿ ಕಟ್ಟಾಗ್ಬೇಕಿತ್ತು, ಅವಾಗ ಗೊತ್ತಾಗೋದು ಆ ನೋವೇನು ಅಂತ. ಇವತ್ತಿದೆ ಅವಳಿಗೆ ಮಾರಿ ಹಬ್ಬ. ಲಕ್ಕಿ, ಏ ಲಕ್ಕಿ, ಯಾರೂ ಕಾಣಿಸ್ತಾ ಇಲ್ಲ. ಅರ್ಶನಶಾಸ್ತ್ರ ನಡೀತಾ ಇತ್ತು. ಅವಾಗ ಹೇಳ್ಬೇಕಾಗಿತ್ತು, ನಾನು ಹೇಳ್ದೆ ತಪ್ಪು ಕೆಲಸ ಮಾಡ್ಬಿಟ್ಟೆ. ಆದರೂ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದೂ ಗೊತ್ತಾಗ್ತಾ ಇಲ್ಲ. ನಾನು ಹೀಗೆ ಹೆದರ್ಕೊಂಡಿರೋಕ್ಕಾಗೋದಿಲ್ಲ. ಈ ವಿಷಯನ ಹೇಳಲೇಬೇಕು. ಹಾಂ, ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಅಥರ್ವ ಅಥವಾ ಭವಾನಿ. ಅವ್ರಿಗೆ ಹೇಳೋದೇ ಒಳ್ಳೇದು. ಎಲ್ಲಿದ್ದಾರೆ ಇವರು? ಎಲ್ಲಿ ಅಂತ ಹುಡ್ಕೋದು? ಭೈರವಿ, ಇವಳು ನಡೆ ನುಡಿ ಎಲ್ಲ ಗಮನಿಸ್ತಾ ಇದ್ರೆ ಇವಳು ಅಥರ್ವ ಮತ್ತೆ ಭವಾನಿ ಪರ ಅನ್ಸುತ್ತೆ. ಕೊನೆ ಪಕ್ಷ ಇವಳಿಗಾದ್ರೂ ಸತ್ಯ ತಿಳಿಸ್ಲೇಬೇಕು. ಹೇಳಿ ಆಂಟಿ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ನೀವು ಅಪೇಕ್ಷಾ ಅವ್ರ ಅಮ್ಮ ಅಲ್ವಾ? ಹೌದು. ಸಾರಿ ಆಂಟಿ, ಅರ್ಶನಶಾಸ್ತ್ರ ನಡಿಬೇಕಾದ್ರೆ ನಿಮ್ಮ ಮಗಳ ಮೇಲೆ ನೀರು ಹಾಕ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ. ಅಯ್ಯೋ ಇಲ್ಲಮ್ಮ, ಇಷ್ಟಕ್ಕೆಲ್ಲ ತಪ್ಪು ತಿಳ್ಕೊಳ್ತೀನಾ? ಆ್ಯಕ್ಚುಲಿ ನೀನು ತುಂಬ ಒಳ್ಳೆ ಕೆಲಸನೇ ಮಾಡಿದ್ಯಾ. ಅದೇನಂದರೆ ಭವಾನಿನ ಗೋಳು ಹೇಳ್ಕೋಬೇಕು ಅಂತ ಆ ನೀರಲ್ಲಿ ಏನೋ ಮಿಕ್ಸ್ ಮಾಡಿದ್ಲು. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ನನ್ನ ಮಾತೇ ಕೇಳಲಿಲ್ಲ. ಹೇಗೆ ತಡೆಯೋದು ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಪ್ರೆಗ್ನೆಂಟ್ ಹುಡುಗಿಗೆ ಆ ನೀರು ಹಾಕಬಾರ್ದು ಅಂತ ಹೇಳಿ ಅವಾಯ್ಡ್ ಮಾಡಿಸ್ದೆ. ಸದ್ಯ ಒಳ್ಳೇದೇ ಆಯಿತು. ಇಲ್ಲ ಅಂದಿದ್ರೆ ಪಾಪ ಭವಾನಿಗೆ ತೊಂದರೆ ಆಗ್ತಾ ಇತ್ತು. ತುಂಬ ಥ್ಯಾಂಕ್ಸ್ ಆಂಟಿ. ನೀವು ನಿಮ್ಮ ಮಗಳ ಥರ ಅಲ್ಲ, ತುಂಬ ಒಳ್ಳೆಯವರು. ನನಗೆ ಒಳ್ಳೆತನದ ಕಿರೀಟ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಭವಾನಿ ಕೆಟ್ಟದಾಗಬಾರ್ದು. ಅವಳು ಚೆನ್ನಾಗಿರ್ಬೇಕು. ನಿಮ್ಮಂಥವ್ರ ಆಶೀರ್ವಾದ ಇದ್ರೆ ನನ್ನ ಅಕ್ಕ ಖಂಡಿತವಾಗ್ಲೂ ಚೆನ್ನಾಗಿರ್ತಾಳ ಆಂಟಿ. ಸಾರಿ, ನೀವೇನೋ ಮಾತಾಡಕ್ಕೆ ಅಂತ ಬಂದ್ರಿ, ನಾನೇನೇನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಹೇಳಿ ಆಂಟಿ. ನಾನು ಅಷ್ಟೇ ಏನೇನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ನಿನ್ನ ಹತ್ರ ಒಂದು ಮುಖ್ಯವಾಗಿರೋ ವಿಷಯ ಹೇಳಬೇಕಾಗಿತ್ತು. ನನ್ನ ಹತ್ರನಾ? ಏನು ವಿಷಯ ಆಂಟಿ? ಅದು ಅಥರ್ವ ಮತ್ತೆ ಭವಾನಿ ಮದುವೆ ಇದೆ. ಭೈರವಿ, ಬಾ ನನ್ನ ಜೊತೆ. ಎಲ್ಲಿಗೆ? ಅದು ಅಲ್ಲಿ ನಿಮ್ ಡ್ಯಾಡ್ ಕರೀತಾ ಇದ್ದಾರೆ. ನನ್ನನ್ನ? ಹಾ, ಜೊತೆಲಿ ಕೈ ಹಿಡ್ಕೊಂಡು ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ಬಾ. ಇದು ಒಂದು ಅಪಾರ್ಚುನಿಟಿ, ಅದು ಮಿಸ್ ಆಯ್ತು. ಅವಳು ಸಿಕ್ಕಿದ ತಕ್ಷಣ ವಿಷಯಕ್ಕೆ ಬರಬೇಕಾಗಿತ್ತು. ನಾನು ಅದನ್ನ ಬಿಟ್ಟು ಏನೇನೋ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಈಗೇನು ಮಾಡೋದು ದೇವ್ರೆ? ಯಾರೂ ಕಾಣಿಸ್ತಿಲ್ವಲ್ಲ. ಮಮ್ಮಿ, ಯಾರಾದ್ರೂ ವಿಷಯ ಯಾರಿಗಾದ್ರೂ ಹೇಳ್ಬಿಟ್ಯಾ ಅಥವಾ ಹೇಳೋದು ಹುಡ್ಕಾಡ್ತಿದ್ಯಾ? ಅವಳಿಗೆ ನಾಲ್ಗೆ ತುದಿ ಕಚ್ತಾ ಇರುತ್ತೆ. ಅವಳಿಗೇನು ಮನ್ಸಲ್ಲಿ ಇಟ್ಕೊಳಕ್ಕಾಗಲ್ಲ, ಹೇಳ್ಬಿಡ್ಬೇಕು. ಅದೇ ಭಯ ನಂಗೆ. ಯಾರಿಗಾರು ಹೇಳ್ಬಿಟ್ಟೇನೆ? ಡ್ಯಾಡಿ, ಅಮ್ಮ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಅಕಸ್ಮಾತ್ ಹೇಳಿದ್ರೆ ಇಷ್ಟೊತ್ತಿಗೆ ವಿಷಯ ಗೊತ್ತಾಗಿರೋರು ನಮ್ಮನ್ನ ಹುಡ್ಕೊಂಡು ಬರ್ಬೋದಾಗಿತ್ತಲ್ಲ. ಅದು ನಿಜಾನೇ. ಡ್ಯಾಡಿ, ಇಲ್ಲೆಲ್ಲ ಮಾತಾಡೋದು ಸರಿಯಲ್ಲ. ಬನ್ನಿ, ರೂಮಿಗೆ ಕರ್ಕೊಂಡು ಹೋಗೋಣ. ಮೊದಲು ಕರ್ಕೊಂಡು ಹೋಗೋಣ. ಬಹಳ ಡೇಂಜರಸ್ ಪಾರ್ಟಿ ಇವಳು. ಬಾರ ಸುಮ್ಮನೆ ನೀನು. ನೂರು ಸಾರಿ ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಅಯ್ಯೋ
ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ. ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ. ವಿರಾಟ್, ಡ್ಯಾಡ್ ಇಲ್ಲಿ? ಅದು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದು ನಿಮ್ಮ ಡ್ಯಾಡಿ ಅಲ್ಲ, ಮತ್ತೆ ನಿಮ್ಮ ಫ್ಯೂಚರ್ ಮಗುವಿನ ಡ್ಯಾಡಿ. ಯಾರು? ಏನ್ ಹಾಗಂದ್ರೆ? ವಿರಾಟ್, ಏನ್ ಮಾತಾಡ್ತಿದ್ದೀರಾ? ನನಗಿದೆಲ್ಲ ಇಷ್ಟ ಆಗಲ್ಲ. ಸಾರಿ, ನಾನು ನಿಮ್ಮನ್ನ ಸುಳ್ಳು ಹೇಳಿ ಕರ್ಸ್ಕೊಂಡಿದ್ದೀನಿ. ಯಾಕೆ? ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಏನ್ ಮಾತಾಡ್ಬೇಕು? ನಮ್ಮ ಮದುವೆ ಫಿಕ್ಸ್ ಆದಾಗಿಂದ ನಾನು ನಿಮ್ಮ ಹತ್ರ ಸರಿಯಾಗಿ ಏನೂ ಮಾತಾಡಿಲ್ಲ. ನಾನು ನಿಮ್ಮನ್ನ ತುಂಬ ದಿನಗಳಿಂದ ಪ್ರೀತಿ ಮಾಡ್ತಾ ಇದ್ದೀನಿ. ಆದರೆ ಒಬ್ಬ ಲವರ್ ಇರಲಿ, ಒಬ್ಬ ಫ್ರೆಂಡ್ ಅಂತ ಕೂಡ ನೀವು ಒಪ್ಕೊಂಡಿಲ್ಲ. ಆದರೆ ನನಗೆ ನಿಮ್ಮ ಜೊತೆ ಒಂದಿನ ಆದರೂ ಲವರ್ ಥರ ಇರಬೇಕು ಅಂತ ತುಂಬ ಆಸೆ ಇತ್ತು. ಅದು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಮದುವೆ ಫಿಕ್ಸ್ ಆದಾಗಿಂದ ತುಂಬ ಟ್ರೈ ಮಾಡಿದೆ. ಬಟ್ ಹೇಳ್ಕೊಳ್ಳೋಕೆ ಧೈರ್ಯನೇ ಸಾಲಿಲ್ಲ. ಈಗಲೂ ಹೇಳ್ಕೊಳ್ಳಿಲ್ಲ ಅಂದರೆ ನಮ್ಮಿಬ್ರಿಗೂ ಮದುವೆನೇ ಆಗೋಗುತ್ತೆ. ಆಮೇಲೆ ನಾವಿಬ್ರು ಗಂಡ ಹೆಂಡತಿ ಆಗ್ಬಿಡ್ತೀವಿ. ಆಗ ಈ ಫೀಲ್ ಹೀಗೆ ಇರುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಬೇರೆ ದಾರಿ ಇಲ್ಲದೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದೆ. ನಾವಿಬ್ರು ಹೊಸ ಜೀವನ ಕಾಲಿಟ್ಟು ಗಂಡ ಹೆಂಡತಿ ಅನ್ಸ್ಕೊಳ್ಳೋಕೆ ಇವತ್ತು ನಾಳೆ ಬರೀ 2 ದಿನ ಇದೆ. ಈ 2 ದಿನ